ಹಾಯ್ ವೆಲ್ಕಮ್ ಬ್ಯಾಕ್. ಸೊ ನಾನಿಲ್ಲಿ ಆ್ಯಪಲ್ ಪೈ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಎಷ್ಟು ಸಾಫ್ಟಾಗಿ ಬಂದಿದೆ. ಪ್ಲೇನ್ ಆ್ಯಪಲ್ ಪೈ ಕೇಕ್ ಮಾಡ್ಬೋದು, ಮೇಲಿಗಿಂದ ಚಾಕ್ಲೇಟ್ ಸಿರಪನ್ನ ಹಾಕಲೇಬೇಕು ಅಂತ ಯಾವುದೂ ಇಲ್ಲ. ಎಷ್ಟು ಸಾಫ್ಟಾಗಿ ಹೆಲ್ದಿಯಾಗಿ ಬಂದಿದೆ ನೋಡಿ. ಇದು ನಾನು ಗೋಧಿ ಹಿಟ್ಟಲ್ಲಿ ಮಾಡಿದ್ದೀನಿ, ಇದರಲ್ಲಿ ಮೈದಾ ಹಿಟ್ಟು ಯೂಸ್ ಮಾಡಿಲ್ಲ ನಾನು. ತುಂಬ ಸಾಫ್ಟಾಗಿ ಬಂದಿದೆ. ಒಂದು ಕಪ್ ಆಗೋಷ್ಟು ಗೋಧಿ ಹಿಟ್ಟು, ಸ್ವಲ್ಪ ಸಕ್ಕರೆ ಪುಡಿ, ಹಾಗೆ ಸ್ವಲ್ಪ ಹಾಲು. ಸಕ್ಕರೆ ಪುಡಿ ಸಿಹಿಗೆ ಅನುಗುಣವಾಗಿ, ಗೋಧಿ ಹಿಟ್ಟು 1 ಕಪ್ ಹಾಕ್ಕೊಂಡಿದ್ದೀನಿ. ಅದನ್ನು ಮಿಕ್ಸ್ ಮಾಡ್ಕೋಬೇಕು ನಾವೀಗ ನೀಟಾಗಿ. ಅದು ನಮಗೆ ಕೇಕ್ ಬ್ಯಾಟರ್ ಇದಕ್ಕೆ ಬರಬೇಕು, ಅದು ನೋಡಿಕೊಂಡು ಹಾಕ್ಕೊಳ್ಬೇಕು. ಹಾಗೆ 1 ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ಕನ್ಸಿಸ್ಟೆನ್ಸಿಗೆ ಅಂದರೆ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಬರಬೇಕು. ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಆ್ಯಪಲ್, ಹಾಗೆ 1 ಚಮಚ ಆಗೋಷ್ಟು ವೆನಿಲಾ ಎಸೆನ್ಸ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಆ್ಯಪಲ್ನ ಕಟ್ ಮಾಡ್ಕೋಬೇಕು. ಕಟ್ ಮಾಡಿದರೆ ಪೀಸಸನ್ನು ಹಾಕ್ಕೊಳ್ಬೇಕು ನಾವು, ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನಾವು ಒಂದು ಬಟರ್ ಪೇಪರ್ ಹಾಕಿರೋಂಥ ಮೌಲ್ಡಿಗೆ ಹಾಕಿ ಆ್ಯಪಲ್ ಪೀಸ್ನ ಈ ಥರ ಕಟ್ ಮಾಡಿರೋದನ್ನು ನಾವು ಮೇಲ್ಗಡೆ ಅರೇಂಜ್ ಮಾಡ್ಕೋಬೇಕು. ಯಾವ ಥರ ಅಂತ ಹೇಳಿದರೆ ಒಂದು ಫ್ಲವರ್ ಬರೋ ಥರ ಅರೇಂಜ್ ಮಾಡ್ಕೋಬೇಕು. ಈ ಥರ ಅರೇಂಜ್ ಮಾಡ್ಕೊಳ್ಳೋದು. ವೆನಿಲಾ ಎಸೆನ್ಸ್ ಒಂದು ಎಕ್ಸ್ಟ್ರಾ ಎಡಿಷನ್ ಇದಕ್ಕೆ, ಬೇರೆಲ್ಲ ಮನೇಲಿ ಇರೋವಂಥದ್ದೇ ಐಟಮ್ಸ್ನ. ಸಕ್ಕರೆ ಪುಡಿ ನಮಗೆ ಸಿಹಿಗೆ ಅನುಗುಣವಾಗಿ. ಸೊ ಈ ಥರ ಫ್ಲವರ್ ಬರೋ ಥರ ಇದನ್ನು ಅರೇಂಜ್ ಮಾಡ್ಕೊಳ್ಳೋವಂಥದ್ದು. ಮತ್ತು ನಿಮಗೆ ಬೇಕು ಅಂದರೆ ಇದಕ್ಕೆ ಚಾಕ್ಲೇಟ್ಸ್ ಏನಾದರೂ ಮಿಡ್ಲಲ್ಲಿ ಹಾಕ್ಕೊಳ್ಬೋದು, ಏನು ಬೇಕಾದರೂ ಹಾಕ್ಕೊಳ್ಬೋದು. ನಾನು ಮಿಡಲ್ಲಿಗೆ ಈ ಥರ ಬಾದಾಮಿ ಇಟ್ಟಿದ್ದೀನಿ. ಅದನ್ನು 180 ಡಿಗ್ರಿಯಲ್ಲಿ ಒಂದು 25 to 30 ಮಿನಿಟ್ಸ್ ಬೇಕ್ ಮಾಡಿದಾಗ ಈ ಥರ ಆಗುತ್ತೆ. ಸೊ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಹೀಗೇನೂ ತಿನ್ಬೋದು, ಇಲ್ಲಾಂದರೆ ಇದರ ಮೇಲೆ ಒಂದು ಸ್ವಲ್ಪ ಚಾಕ್ಲೇಟ್ ಸಿರಪನ್ನು ಸ್ಪ್ರೆಡ್ ಮಾಡಿಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಹಾಗೂ ಒಂದು ಟೇಸ್ಟ್ ಕೊಡುತ್ತೆ, ಬೇರೆ ಫ್ಲೇವರ್ ಕೊಡುತ್ತೆ ಇದಕ್ಕೆ. ಇದನ್ನು ಫ್ರಿಜ್ಜಲ್ಲಿಟ್ಟು ತಿಂದರೆ ಒಂಥರ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ, ಹಾಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮುಂದಿನ ವೀಡಿಯೋದಲ್ಲಿ ಹೆಲ್ದಿ ರೆಸಿಪಿ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು. ಸಿ ಯು. ಬಾಯ್ ಬಾಯ್.